ಹಾಯ್ ಎವ್ರಿವನ್, ವೆಲ್ಕಮ್ ಟು ಭತ್ತದ ಕಣಜ ಯೂಟ್ಯೂಬ್ ಚಾನಲ್. ಮನೆಯಲ್ಲೂ ಸದಾ ಭತ್ತ ತುಂಬಿರಲಿ ಅಂತ ಕೇಳ್ಕೊತ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಂಪಲ್ಲಾಗಿ ಕೋಸಂಬರಿನ ಯಾವ ಥರ ಮಾಡೋದು ಮತ್ತು ಇದಕ್ಕೆ ಈರುಳ್ಳಿ ಏನು ಮಿಕ್ಸ್ ಮಾಡಬಾರ್ದು. ಇದೇ ಥರ ಮಾಡ್ಕೊಳ್ಳಿ, ಎಷ್ಟೊತ್ತು ಇಟ್ಟರೂ ಕೂಡ ಬೇಗ ಕೋಸಂಬರಿ ಕೆಡೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಈರುಳ್ಳಿನ ಆ್ಯಡ್ ಮಾಡಿರೋದಿಲ್ವಲ್ಲ, ಅದಕ್ಕೋಸ್ಕರ ಕೋಸಂಬರಿ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಯಾವ ಥರ ಮಾಡೋದಂತ ನೋಡೋಣ. 1 kg ಆಗೋಷ್ಟು ಹೆಸರುಬೇಳೆನ 1-2 ಅವರ್ ಮುಂಚೆನೇ ನೆನೆ ಹಾಕ್ಕೊಂಡು ಈ ಥರ ನೀರು ಬಸ್ಕೊಂಡು ಒಂದು ಪರತದಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ನೀರಿರಬಾರ್ದು, ಆ ಥರ ನೀರನ್ನ ತೆಗೆದುಬಿಡಬೇಕು. ಹೆಸರುಬೇಳೆಗಿರ್ತಕ್ಕಂಥ ನೀರನ್ನ ಕ್ಲೀನಾಗಿ ಬಸ್ತಿಲ್ಲಪ್ಪ ಅಂತಂದರೆ ಹೆಸರುಬೇಳೆ ಇನ್ನೂ ಸ್ವಲ್ಪ ನೀರು ಹೊಡೆದಂಗೆ ಆಗಿಬಿಡುತ್ತೆ. ಅದಕ್ಕೋಸ್ಕರ ಹೆಸರುಬೇಳೆ ನೀಟಾಗಿ ನೀರನ್ನೆಲ್ಲ ತೆಗೆದುಬಿಟ್ಟು ಈ ಥರ ಒಂದು ಪರತದಲ್ಲಿ ಹಾಕ್ಕೊಂಬಿಡಿ. ಇದಕ್ಕೆ ಒಂದು ಅರ್ಧ ಕಟ್ ಆಗೋವಷ್ಟು ಕೊತ್ತಂಬರಿ ಸೊಪ್ಪು, 1 kg ಆಗೋಷ್ಟು ಕ್ಯಾರೆಟ್ ತುರಿನ ಈ ಥರ ತುರಿದಿಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 kg ಆಗೋವಷ್ಟು ಕುಕುಂಬರ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕೋಸಂಬರಿದು ಮೇನ್ 2 ಟ್ರಿಕ್ ಇದೆ. ಫಸ್ಟ್ನೇ ಟ್ರಿಕ್ ಏನಪ್ಪ ಅಂದರೆ ಈ ಥರ ಒಗ್ಗರಣೆ ಹಾಕ್ಕೊಳೋದು. ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿಕಾಯಿ ಹಾಕ್ಕೊಂಡು ಈ ಥರ ಒಗ್ಗರಣೆ ಕೊಟ್ಟಿಟ್ಕೊಳೋದು. ಇದನ್ನು ಸಪ್ರೇಟಾಗಿ ಇಟ್ಕೊಂಬಿಡಿ. ಇದಕ್ಕೇನೆ ಒಂದು 20 ಚಿಲ್ಲಿನ ಈ ಥರ ಮಿಕ್ಸಿ ಮಾಡಿಕೊಂಡು ಚಟ್ನಿ ಥರ ಮಿಕ್ಸಿ ಮಾಡಿ ಇಟ್ಕೊಂಬಿಡಿ. ಜಾಸ್ತಿ ಖಾರ ಇರತಕ್ಕಂಥ ಮೆಣಸಿಕಾಯನ್ನ ತಗೊಳಕ್ಕೆ ಹೋಗ್ಬೇಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಬನ್ನಿ ಯಾವ ಥರ ಕಲಸೋದಂತ ನೋಡೋಣ. ಕೋಸಂಬರಿನ ಕಲಸೋದು ಕೊಡೋದು ಒಂದು ಟ್ರಿಕ್ಕು ನೋಡ್ರಿ. ಫಸ್ಟು ಬೇಳೆನೆಲ್ಲ ಈ ಥರ ಒಂದು ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡು ಇದಕ್ಕೆ ಫಸ್ಟು ಕ್ಯಾರೆಟ್ನ ಹಾಕ್ಕೊತಿದ್ದಾರೆ. ಏನಿದು ಇಷ್ಟಕ್ಕೊಂದು ಕೋಸಂಬರಿ ಮಾಡ್ತಿದ್ದಾರೆ ಅಂತ ನಿಮಗೆ ಡೌಟ್ ಆಗಿರ್ಬೋದು. ನಮ್ಮ ಮನೆ ಹತ್ರ ರಾಮೋತ್ಸವ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಏರಿಯಾದಲ್ಲಿ. ಅದಕ್ಕೆ ಅಂತಲೇ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ಮಾಡಿದ್ವಿ. ಅದರಲ್ಲಿ ಕೋಸಂಬರಿ ತುಂಬ ಚೆನ್ನಾಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ಫಸ್ಟು ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಡ್ಬೇಕು. ಆಲ್ರೆಡಿ ಪಾತ್ರೆಗೆ ಒಂದು 4-5 ನಿಂಬೆಹಣ್ಣ ಹುಳಿ ತೆಗೆದಿಟ್ಕೊಂಡಿದ್ವಿ. ಇವಾಗ ನಿಂಬೆ ಹುಳಿ ಕೂಡ ಹಾಕ್ಕೊತಿದ್ವಿ. ಇದು ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ. ಟೇಸ್ಟ್ ನೋಡಿ ಆಮೇಲೆ ಬೇಕಾದ್ರೆ ಹಾಕ್ಕೊಬೋದು. ಇದಕ್ಕೇ ನಾವೇನು ಚಿಲ್ಲಿದು ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ, ಬರೀ ಮೆಣಸಿಕಾಯಿ ಅಷ್ಟೇ, ಇದಕ್ಕೇನು ಹಾಕಬಾರ್ದು. ಮೆಣಸಿಕಾಯಿನ ಅಷ್ಟೇ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಕಲಿಸ್ಬೇಕು. ಯಾಕಂದರೆ ಮೆಣಸಿಕಾಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ಚಿಕ್ಕ ಮಕ್ಕಳು ತಿಂತಿರ್ತಾರಲ್ವ, ಅವ್ರಿಗೆ ಖಾರ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಚಿಲ್ಲಿನ ಮಿಕ್ಸಿ ಮಾಡಿ ಇಟ್ಕೊಂಡ್ಬಿಟ್ರೆ ಬಾಯಿಗೂ ಕೂಡ ಸಿಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಚಿಲ್ಲಿ ಬಿಟ್ಟರೆ ಏನೂ ಹಾಕಿಲ್ಲ, ಜೀರಿಗೆ, ಅಜ್ವಾನ ಈ ಥರ ಏನೂ ಹಾಕಿಲ್ಲ, ಬರೀ ಮೆಣಸಿಕಾಯಿನ ಅಷ್ಟೇ ರುಬ್ಬಿ ಇಟ್ಕೊಂಡಿರೋದು. ಇಷ್ಟೇ ಹಾಕಿ ಫಸ್ಟ್ನ ಕಲಿಸ್ಕೊಂಡ್ಬಿಡ್ಬೇಕು. ಇದು ನಾನು ಮಾಡಿದ ರೆಸಿಪಿ ಅಲ್ಲ, ಒಬ್ಬ ಅಂಕಲ್ ಇದ್ದರು, ತುಂಬ ಚೆನ್ನಾಗಿ ಮಾಡಿದರು ಇದನ್ನು ಕೋಸಂಬರಿನ. ಇವರು ಇವೆರಡು ಟ್ರಿಕ್ನ ಯೂಸ್ ಮಾಡಿದರು, ತುಂಬ ಸಖತ್ತಾಗಿ ಟೇಸ್ಟಿಯಾಗಿ ಮಾಡಿದರು. ಇದಿಷ್ಟು ಕಲಿಸ್ಕೊಂಡಾದ್ಮೇಲೆ ನಾವೇನು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಬೇಳೆ ಒಳಗೆ ಚೆನ್ನಾಗಿ ಕಲಿಸ್ಕೋಬೇಕು. ಇದೇ ಮೇನ್ ಟ್ರಿಕ್ಕು. ಮತ್ತು ಕಲರ್ಫುಲ್ ಆಗಿರುತ್ತೆ. ಕರಿಬೇವು ಕೂಡ ತಿನ್ಬೇಕಾದ್ರೆ ಕೋಸಂಬರಿ ಒಳಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಮಕ್ಳಿಗೆ ಕೊಡೋದಾದರೆ ಈ ಒಗ್ಗರಣೆಗೆ ನಾವು ಒಣ ಮೆಣಸಿಕಾಯಿ ಏನು ಹಾಕಿದ್ವೋ ಅದು ತೆಗೆದ್ಬಿಟ್ಟು ಕೊಟ್ಬಿಡಿ. ಇದೆಲ್ಲ ಆದಮೇಲೆ ಫೈನಲಾಗಿ ನಾವು ಕುಕುಂಬರ್ ಏನು ಕಟ್ ಮಾಡಿದ್ವಿ ಸೌತೆಕಾಯಿನ ಅದನ್ನು ಹಾಕ್ಕೊಂಡು ಈ ಥರ ಮೇಲೆ ಅಷ್ಟೇ ಇಡಬೇಕು. ನೀವೇನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವಾಗ ಸರ್ವ್ ಮಾಡ್ತೀರೋ ಆ ಟೈಮಲ್ಲಿ ಎಲ್ಲನೂ ನೀಟಾಗಿ ಕಲಸಿ ಸರ್ವ್ ಮಾಡಬೇಕು. ಒಂದೇ ಸರಿನೇ ನೀವು ಕೊಡೋಕ್ಕಿಂತ ಮುಂಚೆನೇ ಕಲಸಿಟ್ಬಿಟ್ರೆ ನೀರು ಹೊಡೆದ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮೇಲೆ ಅಷ್ಟೇ ಸೌತೆಕಾಯಿನ ಸ್ಪ್ರೆಡ್ ಮಾಡಿ ಬಿಟ್ಬಿಡಿ. ನೀವು ಸರ್ವ್ ಮಾಡ್ಬೇಕಾದ್ರೆ ಎಲ್ಲ ನೀಟಾಗಿ ಇನ್ನೊಂದು ಸರಿ ಅಂದ್ಬಿಟ್ಟು ಕೊಟ್ಟರೆ ಆಯಿತು. ನೋಡಿರಿ ಎಷ್ಟು ಸೂಪರಾಗಿರ್ತಕ್ಕಂಥ ಕೋಸಂಬರಿ ರೆಡಿ ಆಯಿತು. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ನೀವು ಕೂಡ ಮಾಡಿ ಹೇಗೆ ಬಂದಿತ್ತಂತ ಕೂಡ ಹೇಳಿ. ನಮ್ಮ ಏರಿಯಾದಲ್ಲಿ ಸಖತ್ತಾಗಿ ರಾಮೋತ್ಸವ ಮಾಡಿದರು, ಅದರಲ್ಲಿ ಕೊಟ್ಟಿರ್ತಕ್ಕಂಥ ಕೋಸಂಬರಿ ಇದು ತುಂಬಾ ರುಚಿಯಾಗಿತ್ತು. ಇವತ್ತಿನ ರೆಸಿಪಿ ಹೇಗಿತ್ತಂತ ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡಬೇಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಚಾನಲ್ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.